ಸೌಂಡ್ ಸ್ಪೀಕರ್. ಬಂಧುಗಳೇ, ಕಳೆದ 3 ದಿನಗಳ ಹಿಂದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿದ್ಯಾರ್ಥಿಗಳಿಗೆ ಮರಣ ಶಾಸನವನ್ನ ಬರೆದಿರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನಾ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಓನ್ಲಿ ಪದವೀಧರರು ಮಾತ್ರ ಇವತ್ತು ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ 56,432 ಹುದ್ದೆಗಳಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಿ ಮಾದಿಗ ಜನಸಂಖ್ಯೆಗೆ ಪ್ರತಿಶತ 6 ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ, ಮಾಡಲೇಬೇಕಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದೊಂದು ದಿನ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಲಿಕ್ಕೆ ನಮ್ಮ ಪದವೀಧರರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸೈನಿಕರು ರೆಡಿಯಾಗಿರ್ತಕ್ಕಂಥ ಮಾತಿನ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮೀಸಲಾತಿಯಲ್ಲಿ ಹೋಗಿರ್ತಕ್ಕಂಥ ಮಂತ್ರಿ, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಿಮಗೆ ಮಾನ ಮರ್ಯಾದೆ, ಘನತೆ, ಗೌರವ, ನಿನ್ನ ಸ್ವಾಭಿಮಾನ, ನಿನ್ನ ಜನಾಂಗದ ಬಗ್ಗೆ ಕಿಂಚತ್ತು ಕಾಳಜಿದ್ರೆ ಇವತ್ತು ನಿಮ್ಮ ಪದವಿಯನ್ನ ಒತ್ತು ರಾಜೀನಾಮೆ ಬೀಸಾಕಿ ಹೊರಗಡೆ ಬರಬೇಕಂತ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ 2 ಸಂಪುಟ ಸಭೆಯ ಸಚಿವರು KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಇವತ್ತು ಏನು ಮಾತಾಡ್ತಾರೆ, ಮಾದಿಗರ ಹಿತರಕ್ಷಣೆ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಶಾಸಕರುಗಳು ನಮ್ಮ ಸಮಾಜದಿಂದ ಟಿಕೆಟನ್ನು ಪಡೆದುಕೊಂಡು ನಮ್ಮ ಸಮಾಜದ ಮೀಸಲಾತಿಯಿಂದ ಹೋಗಿರ್ತಕ್ಕಂಥ ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಪದವಿ ಎಂಜಾಯ್ ಮಾಡ್ತಾರಾಗಿರ್ಲಿಲ್ಲ, ಸಮಾಜಕ್ಕೆ ಅನ್ಯಾಯ ಆದಾಗ ಮುಂದುವರಿಸಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮಂತ್ರಿಗಳೇ, KH ಮುನಿಯಪ್ಪನವರೇ, RB ತಿಮ್ಮಾಪುರ್ ಅವರೇ, ಶಾಸಕರುಗಳೇ, ದಯವಿಟ್ಟು ಮಾದಿಗರ ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಕಾಪಾಡಿ. ಇವತ್ತು ನೀವು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಅನ್ಯಾಯ ಮಾಡೋಗಿಲ್ಲ ಅಂತೇಳಿ. ಸ್ವಾಮಿ, ಅನ್ಯಾಯ ಮಾಡ್ತಾ ಇದೆ. ಹಳೆ ಮೀಸಲಾತಿ ಒಳಗಡೆ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಂತಕ್ಕಂಥ ಈಗಾಗಲೇ ತೀರ್ಮಾನವನ್ನ ಮಾಡಿದ್ರಿ. ನೀವೇನು ಮಾಡ್ತಾ ಇದ್ರಿ ಒಳಗಡೆ ನಿಂತ್ಕೊಂಡು? ನೀವೇನು ಮಾಡ್ತಾ ಇದ್ರಿ ಒಳಗಡೆ ನಿಂತ್ಕೊಂಡು? ಜನಾಂಗದ ಹಿತವನ್ನ ಕಾಪಾಡ್ತೀರಾ ಇಲ್ಲ ಕತ್ತೆ ಕಾಯಕ್ಕೆ ಹೋಗ್ತೀರಾ ಅಂತಕ್ಕಂಥ ಇವತ್ತು ಪದವೀಧರ ನಾವು ಮಾತಾಡ್ಬೇಕಾಗ್ತದ. ಪದವೀಧರ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದ. ನಮ್ಮ ಮಾದಿಗ ವಿದ್ಯಾರ್ಥಿಗಳ ಮರಣ ಶಾಸನವನ್ನ ಬರಲಿಕ್ಕೆ ಕಾಂಗ್ರೆಸ್ ಮುಂದಾದ್ರೆ ಅದಕ್ಕೆ ತಕ್ಕ ಪಾಠವನ್ನ ನಾವು ಒಳ್ಳೆ ಕೊಡ್ತೀವಿ. ಇದು ಸಾಂಕೇತಿಕವಾಗಿ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ 1 ವಾರ ಸಮಯವನ್ನು ಕೊಡ್ತಾ ಇದ್ವಿ. ನಮ್ಮ ಶಾಸಕರುಗಳು, ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಭೇಟಿಯಾಗಿ ನಮ್ಮ ಸಮಾಜದ ಆಕ್ರೋಶವನ್ನು ತಿಳಿಸಬೇಕು. ನಮ್ಮ ಸಮಾಜದ ಹೋರಾಟದ ಶಕ್ತಿಯನ್ನ ನೀವು ಮನವರಿಕೆ ಮಾಡಬೇಕಂತಕ್ಕಂಥ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ರಿ. ದಯವಿಟ್ಟು ಎಲ್ಲಾ ಪದವೀಧರ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದ. ಆ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಸಮಾಜದ ಋಣವನ್ನು ತೀರಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.